Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಇನ್ನು ನೀವು ಹೇಳಿದ್ರಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡಿದಿರಾ ಅಂತ ಹೇಳ್ಬಿಟ್ಟು ಇವಾಗ ಬಿಗ್ ಮನೆ ಒಳಗಡೆ ಹೋಗಿ ಆಚೆ ಬಂದಿದ್ದೀರಾ. ಅಲ್ಲಿ ಎಷ್ಟು ರಿಯಲ್ ಇರುತ್ತೆ, ಎಷ್ಟು ರೀಲ್ ಇರುತ್ತೆ? ಎಲ್ಲ ರಿಯಲೇ. ರೀಲ್ ಅಂತೂ ಯಾವುದೂ ಇರೋದಿಲ್ಲ. ಯಾಕೆಂದರೆ ಎಲ್ಲ ರಿಯಲ್. ನಾವು ಇಲ್ಲಿ ಯಾಕೆಂದರೆ ರೀಲ್ ಆಗ್ಬಿಟ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಸ್ಕ್ರಿಪ್ಟು ಅಥವಾ ಏನೋ ಈ ಥರ ಆದರೆ ಒಂದು ಏನೋ ರೀಲ್ ಥರ ಮಾಡ್ಬೋದು. 24 hours ನಮಗೆ ಕ್ಯಾಮ್ರಾ ರನ್ ಆಗ್ತಾ ಇರೋದ್ರಿಂದ ನಾವು 24 hours ನಾವಾಗೇ ಇರಬೇಕು. ಹೊರಗಡೆ ಹೇಗಿರ್ತೀವಾಗ ಮುಖವಾಡ ಹಚ್ಕೊಂಡು ಪೇಂಟ್ ಮಾಡ್ಕೊಂಡಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅದರಿಂದ ಎಲ್ಲರೂ ತಮ್ಮ ನ್ಯಾಚುರಲ್ ಆಟನ ಆಡ್ತಾವ್ರೆ ಅಂತ ಅನ್ನಿಸ್ತದೆ ನನಗೆ. ಆದರೂ ಕೂಡ ಕೆಲವೊಬ್ಬರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಗೇಮ್ಗೋಸ್ಕರ. ಯಾರು ಅನ್ಸುತ್ತೆ ಮುಖವಾಡ ಹಾಕೊಂಡು ಆಟ ಆಡ್ತಾರೆ? ನನಗೆ ಆ ಥರ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಹೊರಗಡೆಯವ್ರಿಗೆ ನೋಡಿದವ್ರಿಗೆ ಬೇರೆ ಥರ ಕಾಣಿಸ್ಬೋದು ಅಷ್ಟೇ. ನಾನು ಒಬ್ಬ ಮನೆ ಒಳಗಿರೋದ್ರಿಂದ ಯಾಕೆಂದರೆ ತಕ್ಷಣಕ್ಕೆ ಈಗ ನಾನು ನಿಮ್ಮ ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಿ. ಇದ್ರಲ್ಲಿ ನಿಮಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ, ನನಗೆ ನೀವು ಯಾವ ಥರ ಕಾಣಿಸ್ತಾ ಇದ್ದೀರಿ ಅಂದರೆ ತಕ್ಷಣಕ್ಕೆ ಮುಖವಾಡ ಅಂತ ಅಂದರೆ ಭಾಳ ತಪ್ಪಾಗ್ಬಿಡ್ತದೆ. ಹಂಗೆ ನನಗೆ ಯಾರ ಮೇಲೂ ಆ ಥರದ ಆಪಾದನೆ ಅಂತೂ ಸತ್ಯವಾಗ್ಲೂ ಇಲ್ಲ. ಎಲ್ಲರೂ ಅವ್ರವ್ರ ಆಟನ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ತುಂಬ ಜೆನ್ಯೂನ್ ಅಂತ ಯಾರು ಅನಿಸ್ತಾರೆ ಮನೇಲಿ? ಜೆನ್ಯೂನ್ ಅಂದರೆ ಪ್ರಾಮಾಣಿಕವಾಗಿ ಯಾರು ಆಟ ಆಡ್ತಾರೆ ಅಂತನಾ? ಪ್ರಾಮಾಣಿಕತೆ ಅಂತ ಏನೂ ಬರೋದಿಲ್ಲ. ಎಲ್ಲ ಅವ್ರವ್ರ ಆಟ ಆಡ್ತಾ ಇದ್ದಾರೆ. ನನ್ನ ದೃಷ್ಟಿನಲ್ಲಿ ನನಗೆ ತುಂಬ ರಕ್ಷಿತ ಇಷ್ಟ ಆಗ್ತಾರೆ. ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ ಅಂತಲೂ ನಾನು ನಿಮಗೆ ಹೇಳಿದೆ. ಅದರಿಂದ ಅಂದರೆ ಒಬ್ಬೊಬ್ಬರು ದೃಷ್ಟಿಕೋನದಲ್ಲಿ. ಯಾಕೆಂದರೆ ಗಿಲ್ಲಿ ನನಗೆ ಇಲ್ಲೂ ಪರಿಚಯ ಅಲ್ಲೂ ಪರಿಚಯ. ನಾವು 5-6 ವರ್ಷದಿಂದ ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ನನಗೆ ರಕ್ಷಿತ ಬೇರೆ ಆ್ಯಂಗಲ್ ನನಗೆ ತುಂಬ. ಇನ್ನು ನೀವು ಹೇಳಿದ್ರಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೆಲಸ ಮಾಡಿದಿರಾ ಅಂತ ಹೇಳ್ಬಿಟ್ಟು ಇವಾಗ ಬಿಗ್ ಮನೆ ಒಳಗಡೆ ಹೋಗಿ ಆಚೆ ಬಂದಿದ್ದೀರಾ. ಅಲ್ಲಿ ಎಷ್ಟು ರಿಯಲ್ ಇರುತ್ತೆ, ಎಷ್ಟು ರೀಲ್ ಇರುತ್ತೆ? ಎಲ್ಲ ರಿಯಲೇ. ರೀಲ್ ಅಂತೂ ಯಾವುದೂ ಇರೋದಿಲ್ಲ. ಯಾಕೆಂದರೆ ಎಲ್ಲ ರಿಯಲ್. ನಾವು ಇಲ್ಲಿ ಯಾಕೆಂದರೆ ರೀಲ್ ಆಗ್ಬಿಟ್ರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಸ್ಕ್ರಿಪ್ಟು ಅಥವಾ ಏನೋ ಈ ಥರ ಆದರೆ ಒಂದು ಏನೋ ರೀಲ್ ಥರ ಮಾಡ್ಬೋದು. 24 hours ನಮಗೆ ಕ್ಯಾಮ್ರಾ ರನ್ ಆಗ್ತಾ ಇರೋದ್ರಿಂದ ನಾವು 24 hours ನಾವಾಗೇ ಇರಬೇಕು. ಹೊರಗಡೆ ಹೇಗಿರ್ತೀವಾಗ ಮುಖವಾಡ ಹಚ್ಕೊಂಡು ಪೇಂಟ್ ಮಾಡ್ಕೊಂಡಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅದರಿಂದ ಎಲ್ಲರೂ ತಮ್ಮ ನ್ಯಾಚುರಲ್ ಆಟನ ಆಡ್ತಾವ್ರೆ ಅಂತ ಅನ್ನಿಸ್ತದೆ ನನಗೆ. ಆದರೂ ಕೂಡ ಕೆಲವೊಬ್ಬರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಗೇಮ್ಗೋಸ್ಕರ. ಯಾರು ಅನ್ಸುತ್ತೆ ಮುಖವಾಡ ಹಾಕೊಂಡು ಆಟ ಆಡ್ತಾರೆ? ನನಗೆ ಆ ಥರ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಹೊರಗಡೆಯವ್ರಿಗೆ ನೋಡಿದವ್ರಿಗೆ ಬೇರೆ ಥರ ಕಾಣಿಸ್ಬೋದು ಅಷ್ಟೇ. ನಾನು ಒಬ್ಬ ಮನೆ ಒಳಗಿರೋದ್ರಿಂದ ಯಾಕೆಂದರೆ ತಕ್ಷಣಕ್ಕೆ ಈಗ ನಾನು ನಿಮ್ಮ ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಿ. ಇದ್ರಲ್ಲಿ ನಿಮಗೆ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ, ನನಗೆ ನೀವು ಯಾವ ಥರ ಕಾಣಿಸ್ತಾ ಇದ್ದೀರಿ ಅಂದರೆ ತಕ್ಷಣಕ್ಕೆ ಮುಖವಾಡ ಅಂತ ಅಂದರೆ ಭಾಳ ತಪ್ಪಾಗ್ಬಿಡ್ತದೆ. ಹಂಗೆ ನನಗೆ ಯಾರ ಮೇಲೂ ಆ ಥರದ ಆಪಾದನೆ ಅಂತೂ ಸತ್ಯವಾಗ್ಲೂ ಇಲ್ಲ. ಎಲ್ಲರೂ ಅವ್ರವ್ರ ಆಟನ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ತುಂಬ ಜೆನ್ಯೂನ್ ಅಂತ ಯಾರು ಅನಿಸ್ತಾರೆ ಮನೇಲಿ? ಜೆನ್ಯೂನ್ ಅಂದರೆ ಪ್ರಾಮಾಣಿಕವಾಗಿ ಯಾರು ಆಟ ಆಡ್ತಾರೆ ಅಂತನಾ? ಪ್ರಾಮಾಣಿಕತೆ ಅಂತ ಏನೂ ಬರೋದಿಲ್ಲ. ಎಲ್ಲ ಅವ್ರವ್ರ ಆಟ ಆಡ್ತಾ ಇದ್ದಾರೆ. ನನ್ನ ದೃಷ್ಟಿನಲ್ಲಿ ನನಗೆ ತುಂಬ ರಕ್ಷಿತ ಇಷ್ಟ ಆಗ್ತಾರೆ. ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ ಅಂತಲೂ ನಾನು ನಿಮಗೆ ಹೇಳಿದೆ. ಅದರಿಂದ ಅಂದರೆ ಒಬ್ಬೊಬ್ಬರು ದೃಷ್ಟಿಕೋನದಲ್ಲಿ. ಯಾಕೆಂದರೆ ಗಿಲ್ಲಿ ನನಗೆ ಇಲ್ಲೂ ಪರಿಚಯ. ನಾವು 5-6 ವರ್ಷದಿಂದ ಭಾಳ ಆತ್ಮೀಯ ಸ್ನೇಹಿತರು. ಅವ್ರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ನನಗೆ ರಕ್ಷಿತ